ಬೆಂಗಳೂರಲ್ಲಿ ಭಾರಿ ಪ್ರಮಾಣದ ಮಾದಕ ವಸ್ತುವನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ 10 ಕೋಟಿಗೂ ಹೆಚ್ಚು ಮೌಲ್ಯದ ಮಾದಕ ವಸ್ತು ಪತ್ತೆಯಾಗಿದೆ. ಅದನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರಲ್ಲಿ 10 ಕೋಟಿಗೂ ಹೆಚ್ಚಿನ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಇಬ್ಬರು ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಹೇಳಿ. ಬಾಗಲೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಮಾದಕ ವಸ್ತು ಪತ್ತೆಯಾಗಿದೆ. ಮಾದಕ ದ್ರವ್ಯ ಏನಿದೆ ಅದೆಲ್ಲವನ್ನು ಕೂಡ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಕೇರಳ ಮೂಲದ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕೇರಳ ಮೂಲದ ಅಶ್ವಿನಿ 27 ವರ್ಷ ಮತ್ತು ಮುಬೀನಾ ಏನಿದ್ದಾರೆ ಅವ್ರಿಗೆ 25 ವರ್ಷ. ಇವರಿಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಮಾದಕ ವಸ್ತುಗಳು ನಿಮಗೆ ಹೆಂಗೆ ಸಿಕ್ತು, ಎಲ್ಲಿಂದ ತರ್ತಾ ಇದ್ರಿ ಅಥವಾ ಇದನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರಿ ಅಂತ. 5 kg ಹೈಡ್ರೋ ಗಾಂಜಾ ಮತ್ತು 534 ಗ್ರಾಮ್ನ ಚರಸ್ ಏನಿದೆ ಅದನ್ನು ವಶಪಡಿಸಿಕೊಂಡಿದ್ದಾರೆ. ದೊಡ್ಡ ಮಟ್ಟದ ಬೇಟೆ ಆಡಿದ್ದಾರೆ ಇಲ್ಲಿ ಪೊಲೀಸರು. ಥಾಯ್ಲ್ಯಾಂಡ್ನಿಂದ ಮಾದಕ ವಸ್ತುಗಳನ್ನು ತರ್ತಾ ಇದ್ರು. ಅದೇ ವಿಚಾರವಾಗಿ ಶಂಕೆ ಕೂಡ ಇದೆ, ಪೂರೈಸ್ತಾ ಇದ್ರು ಅಂತ ಹೇಳಿ ವಶಕ್ಕೆ ಪಡೆದಂತಹ ಆರೋಪಿಗಳನ್ನು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಮಾದಕ ದ್ರವ್ಯ ಅದರ ಮೂಲ ಎಲ್ಲಿಂದ ಬರ್ತಾ ಇದೆ, ಎಲ್ಲಿಂದ ತರ್ತಾ ಇದ್ರು ಅದೆಲ್ಲವನ್ನು ಕೂಡ CCB ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಈ ಮಾದಕ ವಸ್ತುಗಳ ಹಾವಳಿ, ಡ್ರಗ್ಸನ್ನು ತರೋದು, ಬೇರೆ ಬೇರೆ ಡ್ರಗ್ಸ್ಗೆ ಸಂಬಂಧಪಟ್ಟಂತಹ ಮಾದಕ ವಸ್ತುಗಳೇನಿರುತ್ತೆ ಅದನ್ನು ತರೋದು, ಇಲ್ಲಿ ಮಾರೋದು ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇದರ ಮೇಲೆ ಒಂದು ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಅನೇಕ ಬಾರಿ ಈ ಡ್ರಗ್ಸ್ ಪೆಡ್ಲರ್ಗಳು ಸಿಗ್ತಾ ಇದ್ದಾರೆ, ಅದನ್ನು ತಗೊಂಬಂದು ಮಾರೋರು ಕೂಡ ಸಿಗ್ತಾ ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಸಾಗಾಟ ಮಾಡೋರು ಅವರು ಕೂಡ ಸಿಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಿದೇಶದಿಂದ ಕೆಲವರು ತರ್ತಾ ಇದ್ರು, ಅವರು ಕೂಡ ಪೊಲೀಸರು ಬಲೆಗೆ ಬಿದ್ದಿದ್ರು. ಈಗ ಇಲ್ಲಿಬ್ಬರು ಕೂಡ ಆರೋಪಿಗಳು ಸಿಕ್ಕಿದ್ದಾರೆ, ಅಶ್ವಿನ್ ಮತ್ತು ಇನ್ನೊಬ್ಬ ವ್ಯಕ್ತಿ. ದೊಡ್ಡ ಮಟ್ಟದ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಮುಬೀನಾ 25 ವರ್ಷ, ಅಶ್ವಿನ್ ಏನಿದ್ದಾರೆ 27 ವರ್ಷ. ಇಬ್ಬರು ಕೂಡ ಯುವ ವಯಸ್ಸಿನಲ್ಲಿರುವಂಥವ್ರು. ಇಂತಹ ಮಾದಕ ವಸ್ತುಗಳಿಗೆ ವ್ಯಸನರಾಗಿಯೋ ಅಥವಾ ಇದನ್ನೇ ಒಂದು ಬಿಸ್ನೆಸ್ ಮಾಡ್ಕೊಂಡು ಇವರು ಮಾಡ್ತಾ ಇದ್ದಾರೆ, ಏನು ಎತ್ತ ಅಂತ ಪೊಲೀಸರು ಎಲ್ಲವನ್ನೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಇವರಿಂದ 5 kg ಹೈಡ್ರೋ ಗಾಂಜಾವನ್ನು ಮತ್ತು 534 ಗ್ರಾಮ್ ಚರಸ್ಸನ್ನು ವಶಪಡಿಸಿಕೊಂಡಿದ್ದಾರೆ. ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ CCB ಪೊಲೀಸರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.